ಬಸವಣ್ಣನವರು ಹೆಣ್ಮಕ್ಳಿಗಾಗಿ ಸ್ವಾತಂತ್ರ್ಯ ತಂದು ಕೊಟ್ಟಾರೆ. ಆ ಸ್ವಾತಂತ್ರ್ಯನ ಬಿಟ್ಟು ನಾವು ಬೇರೆ ಬೇರೆ ದೇವರುಗಳು ತಿರುಗ್ತಾ ಇದ್ರಿ. ಇವಾಗ ಅವ್ರು ತಂದು ಕೊಟ್ಟಿದ್ದೆ ಹೆಣ್ಮಕ್ಳಿಗಾಗಿ ಹೋರಾಡಿ 8 ವರ್ಷದ ಮನೆ ಬಿಟ್ಟು ಹೋದವ್ರು ಅವರು. ಅಂಥವ್ರ ಧರ್ಮನ ಬಿಟ್ಟು ನಾವು ಬೇರೆ ಧರ್ಮಗಳಿಗೆ ನಡ್ಕೊಂತ ಇದ್ದೀರಿ. ನಾವು ಬಸವಣ್ಣವ್ರ ಬಗ್ಗೆ ತಿಳಿಬೇಕು. ಫಸ್ಟು ಅವರು ಶ್ರೀ ಕುಲೋದ್ಧಾರಕ್ಕೆ, ದಲಿತರಿಗಾಗಿ, ಮಾನವ ಕುಲಕ್ಕೆ ಎಲ್ಲದಕ್ಕಾಗಿ ಹೋರಾಡ್ಯಾರವರು. ಹೆಣ್ಮಕ್ಳನ್ನ ಕೀಳು ದೃಷ್ಟಿಯಿಂದ ನೋಡ್ತಿದ್ರು ಅವರು ಮನೆಗಳಲ್ಲಿ. ಈ ಥರ ಇವಾಗ ನಿಂತ್ಕೊಂಡು ಮಾತಾಡೋದ್ರಲ್ಲ, ಹಂಗಿಲ್ಲ. ಹೆಣ್ಮಕ್ಳು ಏನು ಮಾತಾಡೋಂಗಿಲ್ಲ, ಅಡುಗೆ ಮನೆಗಿರ್ಬೇಕಷ್ಟೇ. ಅವರು ಏನು ಕೇಳೋಂಗಿಲ್ಲ. ಅವರು ಮಾತಾಡಿ ಡಿಸೈಡ್ ಹೇಳ್ತಾರೆ. ಏನಕ್ಕೆ ಅದ್ರ ಇಲ್ಲಿಗೆ ಕೂಡ ಬರೋಂಗಿಲ್ಲ. ಅವ್ರು ಅಲ್ಲೇ ಅಡುಗೆ ಮಾಡೋದು, ಮನೆ ಕೆಲಸ ಬಿಟ್ಟು ಬೇರೆ ಏನಿಲ್ಲ. ಇವಾಗ ನಾವು ಎಲ್ಲ ಕಡೆಗೆ ಹೊರಗೆ ಹೋಗ್ತೀವಿ. ಇವಾಗ ಹೆಣ್ಮಕ್ಳಿಗೆ ನಾವು ಇಲ್ಲಿಗೆಲ್ಲ ಬಂದಿರೋಂದ್ರೆ ಅವಾಗ ಹೆಣ್ಮಕ್ಳು ಎಲ್ಲಿಗೆ ಹೋಗೋ ಹಕ್ಕು ಕೂಡ ಇದ್ದಿಲ್ಲ, ಮನೇಲೇ ಇರ್ಬೇಕು. ಅವಾಗ ಗಂಡ್ಮಕ್ಳು ಮಾತ್ರ ತಿರಿ ಬರೋದಿತ್ತು. ಹೆಣ್ಮಕ್ಳು ಸುಮ್ಮನೆ ಮನೇಲಿರ್ಬೇಕು. ಇವಾಗ ಎಲ್ಲ ಅಧಿಕಾರ ಕೊಟ್ಟಿರೋದು ಬಸವಣ್ಣವರೇ ನಮಗೆ. ಅಪ್ಪ ಬಸವಣ್ಣವರು ನಮಗೆ ಅವರೆಲ್ಲ ನೋಡಿದ್ದಾರೆ. ಅವ್ರ ಅಕ್ಕನ ಎಷ್ಟು ಹೀನವಾಗಿ ನೋಡಿದ್ರು, ಅದನ್ನ ನೋಡಿ ಬಸವಣ್ಣವರು ನಮಗೆ ಇದು ತಂದು ಕೊಟ್ಟಿದ್ದು. ಅವ್ರ ಅಕ್ಕ ಹೇಳ್ತಾ, ಅವ್ರ ಅಕ್ಕನ ಹೆಸರು ನಾಗಲಾಂಬಿಕೆ ಅಂತ. ಅವ್ರ ಅಕ್ಕಗ ಓದ್ಬೇಕಂತ ಇಷ್ಟ ಇರ್ತತೆ. ಅವಾಗ ಏನು ಮಾಡ್ತಾರೆ, ಹೆಣ್ಮಕ್ಳು ಓದಂಗಿಲ್ಲ ಅಂತ ಸಾಹಿತ್ಯ ಇವೆಲ್ಲ ಕಲಿಬೇಕಂತಿರ್ತತೆ. ಹೆಣ್ಮಕ್ಳು ಓದಂಗಿಲ್ಲ ಅಂತ ಸ್ಕೂಲಿಗೆ ಕಳ್ಸಂಗಿಲ್ಲ, ಅಮ್ಮನ ಓದಬಾರ್ದಂತ. ಅವಾಗ ಹೆಣ್ಮಕ್ಳಿಗೆ ಇನ್ನು ಋತುಮತಿ ವಯಸ್ಸು ದೊಡ್ಡವಳು ಹಾಕಿಂದ ಮುಂಚೆನೇ ಹೆಣ್ಮಕ್ಳು ಮಕ ನೋಡಬಾರ್ದಂತೇಳಿ 12 ವರ್ಷ ಒಳಗೇನೆ ಮದುವೆ ಮಾಡಿಬಿಡ್ತಿದ್ರು. ಹೆಣ್ಮಕ್ಳು ಕೈ ಬಂದ್ಮೇಲೆ ಇಟ್ಕೋಬಾರ್ದು ಮನೆಗೆ ಅಂತೇಳಿ ಫಸ್ಟಿಗೆ ಮದುವೆ ಮಾಡಿಬಿಡ್ತಿದ್ರು. ಆಮೇಲೆ ದೊಡ್ಡವರಾದ್ಮೇಲೆ ಗಂಡು ಮನೆಗೆ ಕಳಿಸ್ತಿದ್ರು. ಅವ್ರ ಅಕ್ಕಗ ಓದ್ಬೇಕಂತಿತ್ತು, ಅದಕ್ಕೆ ಇದಾಗಲಿಲ್ಲ. ಅಮ್ಮ ಮದುವೆ ಇಷ್ಟ ಇದ್ದಿಲ್ಲ, ಆದರೂ ಕೂಡ ಕೇಳಲಿಲ್ಲ ಅಮ್ಮನ ಮಾತು. ಅದೇ ಮದುವೆ ಮಾಡಿದ್ರು. ದೊಡ್ಡವಳಾದ್ಲು, ಗಂಡು ಮನೆಗೆ ಹೋಗೋ ಇದು ಬಂತು ಪ್ರಸಂಗ. ಅವಾಗ ಅವ್ರ ಅಕ್ಕ ತುಂಬ ದುಃಖದಿಂದ ಅಳತಿರ್ತಾಳ. ಅವಾಗ ಅವರ ತಮ್ಮ ಬಂದು ಕೇಳ್ತಾನ, ಏನಕ್ಕ ನಾನು ಏನು ಮಾಡಲಿ, ಎದಕ್ಕೆ ಕಳ್ತಿ ಅಂತ ಕೇಳಿದ್ರೆ, ನೀನು ಏನು ಮಾಡಬೇಡಪ್ಪ, ಇವಾಗ ನಿನಗೇನು ಮಾಡೋ ಶಕ್ತಿ ಇಲ್ಲ. ನೀನು ದೊಡ್ಡತ್ತಾದ್ಮೇಲೆ ಹೆಣ್ಮಕ್ಳಿಗೆ ಕೂಡ ಹಕ್ಕ ಐತೆ, ಹೆಣ್ಮಕ್ಳಿಗೆ ಕೂಡ ಒಂದು ಮನಸ್ಸು ಐತೆ, ಅವ್ರಿಗೆ ಕೂಡ ಎಲ್ಲ ಶಕ್ತಿ ಐತೆ. ಅವರಿಗೆ ಎಲ್ಲದನ್ನ ಇವಾಗ ಗಂಡ್ಮಕ್ಳು ಅಂತ ಡಿಸೈಡ್ ತಗೊಂಬೋದಲ್ಲ, ಹೆಣ್ಮಕ್ಳಿಗೆ ಕೂಡ ಆ ಶಕ್ತಿ ಐತೆ. ಎಲ್ಲ ಮಾಡೋ ಶಕ್ತಿ ಹೆಣ್ಮಕ್ಳಾಗ ಐತೆ. ಅದು ನೀನು ಗುರ್ತಿಸಂತ ಅವ್ರ ತಮ್ಮಗೆ ಹೇಳ್ತಾಳ ಅಮ್ಮ. ಅವಾಗ ಅದೇ ಮನಸ್ಸಿನಾಗ ಇಟ್ಕೊಂತಾರೆ ಅವರು. ಅದನ್ನೇ ಎಲ್ಲ ಇದು ಮಾಡಿ ಅವಾಗ 8 ವರ್ಷದಾಗ ಅವ್ರಿಗೆ ಇದು ಕೊಡೋ ಹೊತ್ನಾಗ, ಅವರು ದೀಕ್ಷೆ ಕೊಡೋ ಹೊತ್ನಾಗ ಅವರು ಅಡ್ಡ ಆತಾರ. ಅವಾಗ ನನಗೆಲ್ಲ ಫಸ್ಟ್ ಕೊಡೋದು, ಅಕ್ಕಕ್ಕೆ ಕೊಡೋ ಅಂತಾರ. ಅಕ್ಕಕ್ಕೆ ಕೊಡಂದಾಗ ನಾವು ಕೊಡೋದಿಲ್ಲ ಅಂತ ಅವ್ರು ಇಲ್ಲ. ಅವರು ಋತುಮತಿ ಆತಾರ, ಅವರು ಮೈಲಿಗೆ ಹಾಕ್ತಾರ, ಅವ್ರಿಗೆ ಕೊಡಂಗಿಲ್ಲ ಅಂತಾರ. ಆ ಮೈಲಿಗೆ ಹಾಕ್ತಾರ ಅಂತೀಯಲ್ಲ, ಮೈಲಿಗೆಲ್ಲ ನಾವು ಹುಟ್ಟೋದು. ಆ ಮೈಲಿಗೆ ಹೆಂಗೆ ಕಟ್ಟದಾಗತ್ತೆ, ಅವ್ರು ಹೆಂಗೆ ಕಟ್ಟದಾತಾರ, ಮತ್ತು ನಾವು ಹೆಂಗೆ ಶ್ರೇಷ್ಠ ಆದ್ರಿ. ಆ ಮೈಲಿಗೆಲಿಂದಲ್ಲ ನಾವು ಹುಟ್ಟೋದು ಹೆಣ್ಮಕ್ಳು. ಗಂಡ್ಮಕ್ಳು ಅವರು ಹೆಣ್ಮಕ್ಳು ಹೆಂಗೆ ಕೀಳಾತಾರ, ನಾವು ಹೆಂಗೆ ಮೇಲಾತ್ರಿ ಅಂತ ಬಸವಣ್ಣವರು ಎಲ್ಲರಿಗೆ ಪ್ರಶ್ನೆ ಮಾಡ್ತಾರೆ. ಅವರು ಪ್ರಶ್ನೆ ಮಾಡಿ, ನೀನು ಪ್ರಶ್ನೆ ಮಾಡಂಗಿದ್ರೆ ಮನೆ ಬಿಟ್ಟು ಹೋಗಂತಾರ. 8 ವರ್ಷದಾಗೆ ಮನೆ ಬಿಟ್ಟು ಹೋಗ್ತಾರೆ ಅವರು. ಹೆಣ್ಮಕ್ಳಿಗಾಗೆ ಮನೆ ಬಿಟ್ಟು ಹೋಗೋದು. ಹೆಣ್ಮಕ್ಳಿಗಾಗಿ ಮನೆ ಬಿಟ್ಟು ಹೋಗಿ ಅವರು ಕೂಡ ಸಂಗಮದಾಗ ಹೋಗಿ ಅಲ್ಲಿ 12 ವರ್ಷ ಸತತ ಪ್ರಯತ್ನ ಮಾಡಿ, ಮತ್ತೆ ಆಮೇಲೆ ಇವರೆಲ್ಲ ನೋಡ್ತಾರ ಜನ, ಹೆಣ್ಮಕ್ಳು ಗಿಡ ಸುತ್ತಾರ. ಗಿಡ ಸುತ್ತಿದ್ರೆ ಏನು ಬರ್ತದೆ, ಅದು ಒಣಗಿ ಹೋಗ್ತತೆ ಗುಡಿ. ನಾವು ಬನ್ನಿ ಗಿಡಕ್ಕೆ ಹೋಗಿ ಸುತ್ತತ್ರಿ, ಆಮೇಲೆ ಬಿಟ್ಬಿಡ್ಸ್ರಿ. ಅದು ಎದಕ್ಕೆ ಬರ್ತತೆ, ಗಿಡ ಸುತ್ತಾರ, ಮರವ ಸುತ್ತಾರ, ನೀರ ಕಂಡಲ್ಲಿ ಮುಳುಗ್ತಾರ. ಮುಳುಗಿ ನಮ್ಮ ಮುಳುಗಿದ್ರೆ ನಮ್ಮ ಪಾಪ ಎಲ್ಲ ಹೋಗ್ತದಂತಾರ. ಅದೇನು ಪಾಪ ಅಂದರೆ ಮೈಗೆ ಹತ್ತಿರ ಕೆಸರ ಮುಳುಗಿತ್ತಲ್ಲ ಹೋಗಕ್ಕದು. ಪಾಪ ಅಂಬದು ನಾವು ಮಾಡಿರೋದದು, ಅದು ಮುಳುಗಿದ್ರೆ ಹೋಗೋದಿಲ್ಲ ಅದು. ಅದಕ್ಕಾಗಿ ಅವರು ನೀರ ಕಂಡಲ್ಲಿ ಮುಳುಗುವರು, ಮರವ ಕಂಡಲ್ಲಿ ಸುತ್ತುವರಂತ ವಚನ ಹೇಳ್ತಾರೆ ಅವರು. ಅಂಥವೆಲ್ಲ ಇದಾವ. ನಾವು ತಿಳ್ಕೊಬೇಕಾದ್ರ ಬಗ್ಗೆ. ಅದನ್ನ ತಿಳ್ಕೊಂಡಾಗ ನಾವು 16 ದೇವ್ರನ್ನ ಪೂಜೆ ಮಾಡಬಾರ್ದು. ನಾವು ಆ ದೇವ್ರನ್ನ ಪೂಜೆ ಮಾಡೋಣ, ಈ ದೇವ್ರನ್ನ ಪೂಜೆ ಮಾಡೋಣ ಅಂತ ಹೆಣ್ಮಕ್ಳು ಅನ್ಕೊಂತಾರ. ಅದು ವ್ಯಕ್ತ. ಅದು ನಾವು 2 ದೋಣಿ ಮೇಲೆ ಪ್ರಯಾಣ ಮಾಡ್ದಂಗೆ. ಅದು ನಾವು 2 ದೋಣಿ ಮೇಲೆ ಪ್ರಯಾಣ ಮಾಡಿದ್ರೆ ನದಿನಾಗ ಆ ಕಡೆ ಹೋಗೋದಿಲ್ಲ, ಈ ದಡಕ್ಕೆ ಹೋಗೋದಿಲ್ಲ, ಮುಳುಗಿ ಹೋಗ್ಬಿಡ್ತೀವಿ ಕೆಳಗ. ನಾವು ಯಾವ್ದನ್ನ ಒಂದು ಹಿಡ್ಕೋಬೇಕು. ಅದು ನಮ್ಮ ಅಪ್ಪ ಬಸವಣ್ಣವ್ರು ಕೊಟ್ಟ ಲಿಂಗನ ಹಿಡ್ಕೊಂಡು ಅವರು ತೋರಿಸಿದ ದಾರಿಲಿ ಹೋಗ್ಬೇಕು ನಾವು. ಅವಾಗ ಮಾತ್ರ ನಾವು ದಡ ಸೇರಕ ಒಂದು ಇದು ಸಾಧ್ಯ. ಇಲ್ಲ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂದ್ರೆ ವ್ಯರ್ಥ. ಅವು ವ್ಯಕ್ತ. ಅವು ಸುಮ್ಮನೆ ಅದು ಅವರು ವ್ಯಕ್ತವಾಗಿ ನೋಡ್ತಾರೆ. ಆ ಬಸವಣ್ಣ ನಾವು ಗಣಪತಿ ಪೂಜೆ ಮಾಡ್ತೀವಿ, ಲಕ್ಷ್ಮೀ ಪೂಜೆ ಮಾಡ್ತೀವಿ, ಅವಂದು ಏನು ಫಲ ಇಲ್ಲ. ಅದು ಸುಮ್ಮನೆ ಮಾಡೋದೇ. ಅದು ಜನ ಅವ್ರು ಮಾಡಿ ಇವ್ರು ನೋಡಿ ಮಾಡೋದು ನಾವು ಅಷ್ಟೇ. ಅದು ಆಡಂಬರಕ್ಕೆ ಮಾಡೋವಾಗಲ್ಲ. ಅದರಿಂದ ಏನು ಉಪಯೋಗ ಇಲ್ಲ. ನಾವು ಒಬ್ಬೇ ದೇವ್ರನ್ನ, ನಾವು ಎಲ್ಲ ದೇವ್ರನ್ನ ಪೂಜೆ ಮಾಡಬಾರ್ದು ಮನ್ಯಾಗ. ಅಂದರೆ ನಾವು ತೈದಿಕ್ಕಕ್ಕೆ ಹೆದರ್ಕೋಬಾರ್ದು. ಎಲ್ಲ ನಾವು ಇಷ್ಟದಿಂದ ಮನೆ ದೇವ್ರಿಗೆ ಪೂಜೆ ಮಾಡಿರಿ, ಮನೆಯಾಗ ದೇವ್ರನ್ನ ಹೆಂಗೆ ತೈದಿಕ್ಕನೋ, ನಾವು ಚೊಂಬು ಹೆಂಗೆ ತೈದಿಕ್ಕನೋ, ಕಳಸ ಹೆಂಗೆ ತೈದಿಕ್ಕನೋ ಅಂತ
ಅವು ಏನು ಮಾಡಕ್ಕಲ್ಲ, ನಮ್ಗೆ ಏನು ಆಗ್ಬಿಡ್ತೇನಂತ ನಮ್ಮ ಒಳಗೆ ಭಯ ಇರ್ತದೆ ಅಷ್ಟೇ. ಅದು ಯಾವ ಏನು ಹಾಕಲ್ಲ, ತೆಗ್ದಿಟ್ಟು ಅಪ್ಪ ಬಸವಣ್ಣವ್ರನ್ನ ಪ್ರತಿಷ್ಠಾಪನೆ ಮಾಡಿ ನಾವು ಲಿಂಗ ದೀಕ್ಷೆ ತಗೊಂಡು ಪ್ರತಿದಿನ ಬೆಳಗ್ಗೆ ಎದ್ದು ನಾವು ಶುಚಿಯಾಗಿ ಲಿಂಗ ದೇವ್ರನ್ನ ಪೂಜೆ ಮಾಡೇ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು. ನಾವು ಆ ಲಿಂಗ ತೆಗ್ದಿಟ್ಟು ನಾವು ಹೊಲಕ್ಕೆ ಹೋಗ್ತೀರಿ, ಅಲ್ಲಿ ಬೇರೆ ಬೇರೆ ಜನ ಬಂದಿರ್ತಾರೆ, ಅಲ್ಲಿ ಇಲ್ಲಿ ಹೋಗಿ ತಿರುಗಿ ಮುಟ್ಟಾಗ್ತದಂತ ತೆಗೆದು ಇಡಂಗಿಲ್ಲ. ನಾವು ಯಾವಾಗಲೂ ನಮ್ಮ ಜೀವ ಇರೋವರೆಗೂ ಆ ಲಿಂಗ ನಮ್ಮ ದೇವರದ ಮೇಲೇನೆ ಇರ್ಬೇಕದು. ನಾವು ಜೀವ ಹೋದ್ಮೇಲೆ ಕೂಡ ನಮ್ಗೆ ಈ ಲಿಂಗನೇ ಇಟ್ಟು ಕಳಿಸ್ತಾರ ಅಂತ ಲಿಂಗ ಅದು ನಮ್ಮ ತೆಗೆದು ಪೂಜೆ ಮಾಡಿ ದೇವ್ರ ಕಟ್ಟೆ ಮೇಲೆ ಇಡಬಾರ್ದು. ನಾವು ಸತ್ತೋಗಿರಿ ಅಲ್ಲಿ ಸತ್ತು ಕಾರ್ಯಕ್ಕೆ ಹೋಗಿದ್ದೀವಿ, ನಾವು ಅಲ್ಲಿ ತೆಗೆದಿಟ್ಟು ಹೋಗ್ಬಾರ್ದು. ಎಲ್ಲಿಗೇನ ಹಾಕ್ಕೊಂಡು ಹೋಗೋ, ಅಲ್ಲಿಗೆ ಹೋದ್ರೂ ಕೂಡ ನಮ್ಮ ಮುಟ್ಟಿದ್ರೆ ಅವರೇ ಪಾವನವಾಗ್ತಾರ. ನಮಗೆ ತಿಂಗಳು ಡೇಟ್ ಬರ್ತತೆ, ನಾವು ಡೇಟ್ ಆದ ಪೂಜೆ ಮಾಡಬಾರ್ದು, ಲಿಂಗ ನಮ್ಮ ಮೇಲೆ ಇರಬಾರ್ದು ಅಂತ ಕೂಡ ತೆಗೆದಿಡಬಾರ್ದು. ನಾವು ಸ್ನಾನ ಮಾಡ್ಬೇಕು, ಶುದ್ಧಿ ಆಗ್ಬೇಕು, ಪ್ರತಿ ದಿವಸ ಹೆಂಗ್ ಮಾಡ್ತಾರೆ ಹಂಗೆ ಪೂಜೆ ಮಾಡ್ಬೇಕು. ಅದಕ್ಕೇನು ಮುಟ್ಟಿಲ್ಲ, ಮೈಲಿಗೆ ಇಲ್ಲ. ಅದು ಲಿಂಗಕ್ಕ ಎಲ್ಲದಕ್ಕ ಲಿಂಗ ಅಂದ್ರೆ ಶ್ರೇಷ್ಠ. ಅದು ನಾವು ಕಟ್ಕೊಂಡು ಪೂಜೆ ಮಾಡ್ಬೇಕು. ನಾವು ಬೇರೆ ದೇವ್ರುಗಳಿಗೆಲ್ಲ ಹೋಗಿ ಏನು ಫಲ ಇಲ್ಲ ಅಂತ ಹೇಳೋದು. ಆ ದೇವ್ರು ನಮಗೆ ಅಂದ್ರೆ ನಾವು ಯಾರನ್ನ ಕೇಳೋದು, ಈ ದೇವ್ರನ್ನ ಪೂಜೆ ಮಾಡಿದ್ರೆ ನಮ್ಗೆ ಏನು ಫಲ ಐತೆ, ಆ ದೇವ್ರನ್ನೇನು ಪೂಜೆ ಮಾಡಿದ್ರೆ ಫಲ ಐತೆ, ನಾವು ಫಸ್ಟಿಗಿದ್ದಂಗೆ ಎದ್ದು ಬಿಡೋದಂತ ಅನ್ಕೊಂತೀವಿ. ಈ ಬಸವಣ್ಣವ್ರು ಕೊಟ್ಟ ಲಿಂಗದಿಂದ ನಮಗೆ ಜ್ಞಾನ ಬರ್ತತೆ. ಏನು ನಮಗೆ ಫಲ ಅಂದರೆ ಜ್ಞಾನ ಅದು ಬರ್ತತೆ, ಅದೇ ನಮಗೆ ದೊಡ್ಡ ಫಲ. ಅದು ಅದಕ್ಕಿಂತ ದೊಡ್ಡ ಫಲ ಏನಿಲ್ಲ ನಮಗೆ. ಅದರಿಂದ ಏನೋ ದುಡ್ಡು ಬರ್ತಾವ, ನಮ್ಗೆ ಏನೋ ಬರ್ತಾವ ಅಲ್ಲ, ಜ್ಞಾನ ಬರ್ತತೆ. ಅದೇ ಒಂದು ನಮಗೆ ಶಕ್ತಿ ಬರ್ತತೆ. ಬಸವಣ್ಣವ್ರು ಕೊಟ್ಟಿದ್ರಿಂದ ನಮಗೆ ಕಷ್ಟ ಬಂದಾಗ ದೇವ್ರನ್ನ ಪೂಜೆ ಮಾಡಿದ್ರೆ ನಮಗೇನು ಕಷ್ಟ ಬರೋದಿಲ್ಲ ಅಂತಲ್ಲ, ಬರೋ ಕಷ್ಟಗಳು ಬಂದೇ ಬರ್ತಾವ. ಆ ದೇವ್ರನ್ನ ಪೂಜೆ ಮಾಡಿ ಬರ್ತಾವ, ಈ ಬಸವಣ್ಣವ್ರು ಇದನ್ನ ಮಾಡಿ ಬಂದೇ ಬರ್ತಾವ. ಆದರೆ ನಮಗೆ ಇದರಿಂದ ಮನೋಬಲ ಬರ್ತದೆ, ನಮಗೆ ಶಕ್ತಿ. ಇವಾಗ ಜನ ಹೆಣ್ಮಕ್ಳು ಸಣ್ಣದಕ್ಕೆ ಸೂಸೈಡ್ ಮಾಡ್ಕೊಂಬೋದು, ಆ ಥರ ಆತವ. ಹುಡುಗರು ಎಲ್ಲ ದಾರಿ ತಪ್ತಾವ, ಮನೆ ಬಿಟ್ಟು ಹೋಗ್ತಾರ. ಅಂಥದಕ್ಕೆಲ್ಲ ಬಸವಣ್ಣವರು ಇದರಿಂದ ವಚನಗಳಿಂದ ಒಂದೊಂದು ವಚನ ಶಕ್ತಿ ಇದ್ದಂಗೆ ಅದಾವು. ನಾವು ತಿಳ್ಕೊಬೇಕು. ನಮಗೆ ಓದಕ್ ಬರ್ಲಿದ್ರೆ ಮನೆಗಿರೋ ಮಕ್ಕಳು ಪುಟ್ಟ ಓದ್ಸಾಗ್ಲಿ ನಾವು ತಿಳ್ಕೊಬೇಕು. ವಚನಗಳು ಏನಂದ್ರೆ ಶಕ್ತಿ ಇದ್ದಂಗೆ ನಮ್ಗೆ ಅವು. ಬಸವಣ್ಣವರಿಂದ ಜ್ಞಾನ ಬರ್ತದೆ, ಶಕ್ತಿ ಬರ್ತದೆ. ಇದೇ ನಮಗೆ ಸಂಪಾದನೆ ಇದ್ದಂಗ. ನಾವೆಲ್ಲರೂ ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಈ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿ.